ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಟೈಲರಿಂಗಿಂದ ನಾನು ಎಷ್ಟು ಸೇವ್ ಮಾಡಿದ್ದೀನಿ ಅಥವಾ ನಾನು ಎಷ್ಟು ಅರ್ನಿಂಗ್ಸ್ನ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಒಂದು ರೀತಿ ಖುಷಿ ಇದೆ ನನಗೆ, ನಾನು ಎಷ್ಟು ಅಮೌಂಟ್ನ ಅರ್ನಿಂಗ್ಸ್ನ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ. ಇದರಿಂದ ಕೆಲವೊಂದಷ್ಟು ಮನೇಲಿರುವಂಥ ಹೆಣ್ಮಕ್ಳಿಗೆ ಮೋಟಿವೇಶನ್ ಆಗ್ಬೋದು. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಟೈಲರಿಂಗ್ ಅಂದರೆ ಸಾಮಾನ್ಯ ವಿಚಾರ ಅಲ್ಲ, ಬೇರೆಯವ್ರ ಬಗ್ಗೆ ಬೇಡ, ನನಗಂತೂ ಒಂದು ಐಡೆಂಟಿಟಿನೇ ತಂದುಕೊಂಡಿದೆ ಈ ಟೈಲರಿಂಗಿಂದ. ಏನೂ ಇಲ್ಲದೆ ಸುಮ್ಮನೆ ಕೂತೊಳಗೆ ಒಂದು ಐಡೆಂಟಿಟಿ ಬಂದಿದೆ, ಒಂದಷ್ಟು ಅರ್ನಿಂಗ್ಸ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಅದು ಈ ಟೈಲರಿಂಗಿಂದನೇ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ನನ್ನ ಅವಶ್ಯಕತೆನ ನನ್ನ ದುಡಿಮೆಯಿಂದ ತೀರಿಸ್ಕೊತಾ ಇದ್ದೀನಿ ಅಂತ ಹೇಳಿದರೆ ಅದಕ್ಕೆ ಈ ಟೈಲರಿಂಗೇ ಕಾರಣ. ಅದನ್ನೇ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇನ್ನು ಈ ಬ್ಯಾಗ್ ನೋಡಿ, ಈ ಬ್ಯಾಗ್ ಒಂದು ರೀತಿ ನನಗೆ ಲಕ್ಕಿ ಬ್ಯಾಗ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವೊಬ್ಬರಿಗೆ ಕೆಲವೊಂದು ಸೆಂಟಿಮೆಂಟ್ಸ್ ಇರುತ್ತೆ ಅಲ್ವಾ, ಅದೇ ಥರ ನನಗೂ ಈ ಬ್ಯಾಗ್ ಮೇಲೆ ತುಂಬಾ ಸೆಂಟಿಮೆಂಟ್ ಇದೆ. ಯಾಕೆ ಅಂದರೆ ನನ್ನ ಏನೇ ಅಮೌಂಟ್ ಬಂದ್ರೂ, ಅಂದರೆ ಈ ಟೈಲರಿಂಗಿಂದ ಏನೇ ಅಮೌಂಟ್ ಬಂದ್ರೂ ಕೂಡ ಅದನ್ನು ಈ ಬ್ಯಾಗಲ್ಲೇ ಸೇವ್ ಮಾಡಿ ಇಡೋದು. ಈ ಬ್ಯಾಗಲ್ಲಿ ಏನು ಸ್ಟೋರ್ ಮಾಡಿರ್ತೀನಿ ಅಂದರೆ ಒಂದು ರೀತಿ ನನಗೆ ಸೆಂಟಿಮೆಂಟು. ಇದರಲ್ಲಿ ನಾನು ಅಮೌಂಟ್ನ ಇಡೋದ್ರಿಂದ ಅಮೌಂಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಕೆಲಸ ಇನ್ನೂ ಜಾಸ್ತಿ ಬರ್ತಾ ಹೋಗುತ್ತೆ, ಅಮೌಂಟ್ ಒಂದಕ್ಕೊಂದು ಕೂಡ್ಕೋತಾ ಹೋಗುತ್ತೆ ಅನ್ನೋದು ಚಿಕ್ಕ ಸೆಂಟಿಮೆಂಟು ನನಗೆ ಪರ್ಸ್ನಲಾಗಿ. ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಅಷ್ಟು ಒಂದು ಸಣ್ಣ ಸೆಂಟಿಮೆಂಟ್ ಇದೆ ಈ ಬ್ಯಾಗ್ ಮೇಲೆ. ಅದಕ್ಕೋಸ್ಕರನೇ ನಾನು ಏನೇ ಅಮೌಂಟ್ ಬಂದ್ರೂ ಕೂಡ ಈ ಬ್ಯಾಗಲ್ಲೇ ಇಡ್ತೀನಿ. ನಾನು ಕೂಡ ಕೌಂಟ್ ಮಾಡಿಲ್ಲ ಎಷ್ಟು ಬರುತ್ತೆ ಅಂತ, ಎಷ್ಟು ಬಂದಿದೆ ಅಂತ. ಸೊ ಎಷ್ಟು ಉಳಿಸಿದ್ದೀನಿ ಅಂತ. ಖರ್ಚಾಗಿದೆ, ಮೆಟೀರಿಯಲ್ಗೆ ಅಂತ ಒಂದಷ್ಟು ತೆಗೆದಿದ್ದೀನಿ, ಕೆಲವೊಂದು ಟೈಮಲ್ಲಿ ಅಮೌಂಟ್ ಅವಶ್ಯಕತೆ ಇದ್ದಾಗ ತೆಗೆದಿದ್ದೀನಿ, ಖರ್ಚು ಮಾಡಿದ್ದೀನಿ. ಖರ್ಚು ಎಲ್ಲ ಮುಗಿಸಿ ನಾನು ಇಷ್ಟು ಅಮೌಂಟ್ನ ಸೇವ್ ಮಾಡ್ಕೊಂಡಿದ್ದೀನಿ. ಎಷ್ಟು ಸೇವ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಷ್ಟು ಅಮೌಂಟ್ ಸದ್ಯಕ್ಕೆ ನಾನು ನನ್ನ ಟೈಲರಿಂಗಿಂದ ಅಥವಾ ನನ್ನ ಸ್ಟಿಚಿಂಗಿಂದ ಇಷ್ಟು ಅಮೌಂಟನ್ನ ಸೇವ್ ಮಾಡ್ಕೊಂಡಿದ್ದೀನಿ. ಇಷ್ಟು ಅಮೌಂಟು ಸೇವ್ ಆಗಿದೆ ನನ್ನ ಸ್ಟಿಚಿಂಗಿಂದ. ಆಲ್ಮೋಸ್ಟ್ ನಾನು ಏನೇ ಅಮೌಂಟ್ ಬಂದ್ರೂ ಕೂಡ ಈ ರೀತಿ ನೀಟಾಗಿಯೇ ಇಡ್ತೀನಿ, ಗಜಿಬಿಜಿ ಥರ ಇರಲ್ಲ. ಈಗ ಏನಪ್ಪ ಅಂದರೆ, ಈಗ ದುಡ್ಡಿರುತ್ತೆ, ಯಾರೋ ಒಬ್ಬರು 500 ರೂಪಾಯಿ ದುಡ್ಡು ಕೊಟ್ಟರು ಅಂತ ಅಂದ್ಕೊಂಡ್ರೆ ಅಮೌಂಟ್ನ ತೆಗೆದು ನಾನು ಹಿಂಗೆ ಇಟ್ಬಿಡಲ್ಲ. ನಾನು ಏನೇ ಅಮೌಂಟ್ ಬಂದ್ರೂ ಕೂಡ ಈ ರೀತಿ ನೀಟಾಗಿ ತೆಗೆದು ಅಮೌಂಟ್ನ ಸೇರಿಸಿನೇ ಈ ರೀತಿ ಇಟ್ಕೊತೀನಿ. ನಾವು ದುಡ್ಡನ್ನ ಯಾವ ರೀತಿ ಇಡ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಎಷ್ಟು ಕ್ಲೀನಾಗಿ ದುಡ್ಡನ್ನ ಇಡ್ತೀವೋ ಅಷ್ಟೇ ಲಕ್ಷ್ಮಿ ನಮ್ಮ ಕಡೆಗೆ ಅಟ್ರ್ಯಾಕ್ಟ್ ಆಗ್ತಾಳೆ. ಹೇಗೆ ಬೇಕಾಗಿ ದುಡ್ಡನ್ನ ಇಡಬಾರ್ದು, ನೀಟಾಗಿ ದುಡ್ಡನ್ನ ಇಡಬೇಕು. ನಾವು ನಮ್ಮ ಮನೇನ ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅದೇ ಥರ ನಾವು ಕೆಲಸ ಮಾಡುವಂಥ ಜಾಗನೂ ಕೂಡ ನೀಟಾಗಿ ಇಟ್ಕೊಬೇಕು. ಅದೇ ಥರ ದುಡ್ಡನ್ನೂ ಕೂಡ ನೀಟಾಗಿ ಜೋಡಿಸಿ ಇಡಬೇಕು. ಇಲ್ಲಿ ನಾನು ವಿಡಿಯೋ ರೆಕಾರ್ಡ್ ಮಾಡುವಾಗ ಔಟ್ಸೈಡ್ ನಾಯ್ಸ್ ತುಂಬ ಜಾಸ್ತಿ ಇದ್ದಿದ್ದರಿಂದ ನಾನು ಮಾತಾಡ್ತಾ ಇದ್ದಿದ್ದು ಕೇಳಿಸ್ತಾ ಇರಲಿಲ್ಲ. ಅದಕ್ಕೋಸ್ಕರ ಮತ್ತೆ ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಲಿಪ್ ಸಿಂಕ್ ಆಗ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಬೇಡಿ. ಅದೇ ಕಾರಣಕ್ಕೋಸ್ಕರ ಮತ್ತೆ ವಾಯ್ಸ್ ಓವರ್ನ ಕೊಟ್ಟು ಅಲ್ಲಿ ಏನು ಹೇಳಿದ್ದೀನೋ ಅದನ್ನೇ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ರೀತಿ ಜೋಡಿಸಿಟ್ಟಿದ್ದೀನಿ. ನೋಡಿ ಇಷ್ಟು ಅಮೌಂಟು ಸೇವ್ ಮಾಡಿದ್ದೀನಿ. ಎಷ್ಟಾಗಿದೆ ಅಂತ ನಾನು ಕೂಡ ಕೌಂಟ್ ಮಾಡಿಲ್ಲ, ಇವಾಗ ಕೌಂಟ್ ಮಾಡ್ಕೋತೀನಿ. ನೀವೂ ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ಅಮೌಂಟ್ನ ಎಲ್ಲಿ ಬೇಕಲ್ಲಿ ಯಾವ ರೀತಿ ಬೇಕು ಆ ರೀತಿ ತೆಗೆದು ಎಸ್ತು ಎಲ್ಲ ಮಡ್ಚಿ ಗಜಿಬಿಜಿ ಮಾಡಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ನೀಟಾಗಿ ಅಮೌಂಟ್ನ ಇಟ್ಕೊಳ್ಳಿ, ಅದು ನಮಗೇ ಒಳ್ಳೆಯದು. ಅದಕ್ಕೆ ಈಗ ಕೌಂಟ್ ಮಾಡ್ತೀನಿ. 3, 4, 5, 6, 7, 8, 9, 10, 500 ರೂಪೀಸ್ದು 37 ನೋಟ್ ಇದೆ. ಬರೀ 500 ರೂಪೀಸೇ ಬಂದಿದೆ ಅಂತ ಕೇಳಬೇಡಿ. ಯಾಕೆಂದರೆ ಈ ಸಲ ಅಂತ ಪ್ರತಿ ಸಲ ಹೋಲಿಸ್ಕೊಂಡ್ರೆ ಈ ಸಲ ಸ್ವಲ್ಪ ಜಾಸ್ತಿನೇ ಅರ್ನಿಂಗ್ಸ್ ಮಾಡಿದ್ದೀನಿ. ಏನು ಮಿಕ್ಕಿದವ್ರಿಗೆ ಚೇಂಜ್ ಕೊಡಬೇಕಾಗಿತ್ತು ಆ ಚೇಂಜ್ ಎಲ್ಲ ಕೊಟ್ಟು ನನ್ನ ಹತ್ರ ಈ ಥರ 500 ರೂಪೀಸೇ ನೋಟ್ ಉಳಿದಿದೆ. ಹಾಗಂತ ಬರೀ ಬೇರೆ ದುಡ್ಡನ್ನ ತೆಗೆದು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಬೇಡಿ. ಟೋಟಲಾಗಿ 18,500 18,500 ಅಮೌಂಟು ಇಲ್ಲಿದೆ. ಇನ್ನು ಅಮೌಂಟ್ ಕೂಡ ಬರೋದಿತ್ತು,
ಇನ್ನು ಕೊಡೋರು ಕೂಡ ಕೊಟ್ಟಿಲ್ಲ ಕೆಲವೊಂದಷ್ಟು ಅಮೌಂಟು. 2 3 4 5 6 7 8 9 10 11 12 ಇದು 2400 ಇದೆ. ಇದು 18,500 ರೂಪಾಯಿ ಇದೆ. ಟೋಟಲಾಗಿ 20,700 20,900 ರೂಪಾಯಿ ಅಂದರೆ 20,900 ಅಮೌಂಟು ನಾನು ನನ್ನ ಟೈಲರಿಂಗಿಂದ ಸೇವ್ ಮಾಡಿರುವಂಥ ಅಮೌಂಟು. 20,000 ಕೆಲವ್ರಿಗೆ ಏನು ದುಡ್ಡೇ ಅಲ್ಲದೇ ಇರ್ಬೋದು. ಆದರೆ ನಮ್ಮಂಥವ್ರಿಗೆ ಮನೇಲಿರ್ತೀವಿ, ಹೌಸ್ ವೈಫ್ಗಳು ಯಾರಿರ್ತಾರೆ, ಹೋಮ್ ಮೇಕರ್ ಯಾರಿರ್ತಾವ್ರಿಗೆ ಅಂಥವ್ರಿಗೆ ಇದು ತುಂಬ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಏನೂ ಇಲ್ಲದೆ ಏನೂ ಕೆಲಸ ಮಾಡದೆ ಪ್ರತಿಯೊಂದಕ್ಕೂ ಬೇರೆಯವ್ರ ಹತ್ರ ಕೈ ಚಾಚೋರಿಗೆ ಇದು ತುಂಬ ದೊಡ್ಡ ಅಮೌಂಟು. ನಾವು ನಮ್ಮ ಅವಶ್ಯಕತೆಗಳನ್ನ ತೀರಿಸ್ಕೊಳ್ಳೋದ್ರ ಜೊತೆಗೆ ನಾವೊಂದಷ್ಟು ದುಡಿತಾ ಇದ್ದೀವಿ ಅಂತ ಹೇಳೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ. ಬರೀ ನನ್ನ ಬಟ್ಟೆನ ನಾನು ಸ್ಟಿಚ್ ಮಾಡಿಕೊಂಡ್ರೆ ಸಾಕು ಅಂತ ಹೇಳಿ ಈ ಟೈಲರಿಂಗ್ನ ಕಲ್ತ್ಕೊಂಡ್ರೆ, ಆದರೆ ಇವತ್ತು ಅದೇ ನನಗೆ ಅನ್ನನ ಕೊಡ್ತಾಯಿದೆ. ಇದು ಒಂದು ರೀತಿ ನನಗೆ ದೇವ್ರ ಸಮಾನನೇ. ಯಾಕೆಂದರೆ ನಾನು ಏನಾದರೂ ದುಡಿಬೋದು ಅಂತ ನನಗೆ ತೋರಿಸ್ಕೊಟ್ಟಿದ್ದು ಈ ನನ್ನ ಸ್ಟಿಚಿಂಗ್ ಮಿಷಿನ್ನು. ಅಂದ್ಕೊಬೋದು ಇದೇನು ದೊಡ್ಡ ವಿಷಯನ ಅಂತ, ಬಟ್ ನಮ್ಮಂಥವ್ರಿಗೆ ಇದು ದೊಡ್ಡ ವಿಷಯನೇ. ಏನೂ ಇಲ್ಲ ಅಂದವ್ರಿಗೆ ಒಂದು ಐಡೆಂಟಿಟಿನ ಕೊಟ್ಟಿದೆ. ನಿನ್ನ ಕೈಲಿ ಏನೂ ಆಗಲ್ಲ ಅಂತ ಹೇಳ್ದವ್ರ ಎದುರುಗಡೆ ನಾನು ಕೆಲವೊಂದಷ್ಟು ಅರ್ನಿಂಗ್ಸ್ನ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡೋದು ರೀತಿಯಲ್ಲಿ ಮಾಡಿದೆ. ಅದಕ್ಕೋಸ್ಕರ ನನಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ. ಇವತ್ತಿನ ಜೀವನದಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂಡ ದುಡಿದ್ರೂ ಮನೆ ಅವಶ್ಯಕತೆನ ತೀರಿಸ್ಕೊಳ್ಳೋದಕ್ಕೆ ಸಾಕಾಗಲ್ಲ. ಅಂಥದ್ರಲ್ಲಿ ನಾವು ಮನೆಯಲ್ಲಿ ಸುಮ್ಮನೆ ಕೂರೋದಕ್ಕಿಂತ ಏನೋ ಒಂದು ಸ್ವಲ್ಪನಾದರೂ ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋ ಖುಷಿ ನನಗಂತೂ ತುಂಬಾ ಇದೆ. ಅದು ಎಲ್ಲದಕ್ಕೂ ಕಾರಣ ಆಗಿದ್ದು ನನ್ನ ಈ ಸ್ಟಿಚ್ಚಿಂಗು. ನನ್ನ ಈ ಸ್ಟಿಚ್ಚಿಂಗ್ ಜರ್ನಿ ಅಷ್ಟು ಈಸಿ ಇರಲಿಲ್ಲ, ಹಾಗಂತ ನಾನು ಯಾವುದನ್ನು ಕೂಡ ಕೈ ಬಿಡಲಿಲ್ಲ. ಕಷ್ಟ ಆದ್ರೂ ಕೂಡ ಮುಂದುವರ್ಸ್ಕೊಂಡು ಬಂದೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಮಟ್ಟಿಗಾದರೂ ನಾನು ಏನಾದರೂ ಒಂದು ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಳ್ಳೋ ಖುಷಿ ನನಗೆ ತುಂಬಾ ಇದೆ. ಇದರಿಂದ ಯಾರಿಗಾದರೂ ಮೋಟಿವೇಟ್ ಆಗ್ಬೋದು ಮನೇಲಿ ಕೂತವ್ರಿಗೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ. ಇದಿಷ್ಟು ನನ್ನ ಅರ್ನಿಂಗ್ಸ್ ಕತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಮಸ್ಕಾರ.